ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ? ಇನ್ನು ಮಕರ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಗುರುಬಲವಿತ್ತು. ಇದೀಗ ಗುರು ಷಷ್ಠಮಕ್ಕೆ ಹೋಗಿರತಕ್ಕಂತಹದ್ದು. ಅದನ್ನು ನಾವು ರೋಗ ರುಜಿನಗಳ ಸ್ಥಾನ ಅಂತಲೂ ಕರಿತೀವಿ, ರಿಪುಸ್ಥಾನ ಅಂತ ಕರಿತೀವಿ. ಅದಕ್ಕಾಗಿ ಈ ಒಂದು ಗುರು 6ನೇ ಮನೆಗೆ ಹೋದಾಗ ಒಂದಷ್ಟು ರೋಗ ರುಜಿನಗಳು ಇರಬಹುದೇನು, ಹಾಗಂತೇಳಿ ಪೂರ್ಣ ಅಲ್ವೇ ಇಲ್ಲ. ಯಾಕೆಂದರೆ ಜನ್ಮಜಾತಕ ಅದಲ್ವಲ್ಲ. ಅದಕ್ಕಾಗಿ ಗುರು ಸ್ಥಾನ ಪಲ್ಲಟವಾದಾಗ ನಮಗೆ ಏನು ಮಾಡ್ತಕ್ಕಂಥದ್ದು, ಶತ್ರುಗಳ ಒಂದಷ್ಟು ಉಪಟಳ ಇರುವಂಥ ಸಾಧ್ಯತೆ ಇರುತ್ತೆ, ರೋಗ ರುಜಿನಗಳು ಕಾಡುವ ಸಾಧ್ಯತೆ ಇರುತ್ತೆ. ಹಾಗೆಂದರೆ ತುಂಬ ನೀವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅದೇ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಈ ರಾಶಿಗೆ ಸಂಬಂಧಪಟ್ಟ ಹಾಗೆ ಗುರು ಉಚ್ಚ ಸ್ಥಾನದಲ್ಲಿದ್ದರೆ ಎಷ್ಟು ಅದ್ಭುತಗಳು ನಡೀತವೆ, ಎಂತಹದ್ದು ನಡೀತವೆ. ಅದಕ್ಕಾಗಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಇರುತ್ತೆ. ನೀವು ಅವನು ಕೊಡತಕ್ಕಂತಹ ಫಲವನ್ನು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ತೀರಾ ಸಣ್ಣ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಈ ಕಾಲು ಏರಿ ಬೀಳೋ ಮುಖಾಂತರ ಒಂದಷ್ಟು ಗಾಯ ಆಗುತ್ತೆ. ಹಾಗೆ ಮನಸ್ಸಿಗೆ ಸ್ವಲ್ಪ ಘಾಸಿ ಆದಾಗ ನೋವಾಗ್ತಕ್ಕಂಥದ್ದು ಬಿಟ್ಟರೆ ಬೇರೆ ಇನ್ಯಾವುದು ಕೂಡ ನೀವು ತಲೆಗೆ ಹಾಕಿಕೊಳ್ಳಬೇಡಿ. ನೆಗೆಟಿವನ್ನು ಅಪ್ಪಿತಪ್ಪಿಯೂ ಕೂಡ ಮನಸ್ಸಿಗೆ ಬರುತ್ತೆ. ಆದರೆ ಅದನ್ನೇ ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿ ಅಥವಾ ಕಾರ್ಯಾಚರಣೆ ಮಾಡಲಿಕ್ಕಾಗಲಿ ಅಥವಾ ಅದನ್ನು ಪ್ರಯೋಗ ಮಾಡಲಿಕ್ಕಾಗಲಿ ಹೋಗಲೇಬಾರದು. ಪ್ರತಿನಿತ್ಯವೂ ಕೂಡ ಸಕಾರಾತ್ಮಕ ಚಿಂತನೆಗಳನ್ನು, ಪಾಸಿಟಿವನ್ನು ತುಂಬಿಸಿಕೊಳ್ಳತಕ್ಕಂತಹದ್ದು ಪ್ರಯತ್ನಶೀಲರಾಗಿ ಇರಬೇಕು. ಇವೆಲ್ಲ ಒಂದು ನಾಣ್ಯದ 2 ಮುಖಗಳು, ಕೆಟ್ಟದ್ದು ಮತ್ತು ಒಳ್ಳೆಯದು. ಹಾಗಾಗಿ ಇದರ ಮಧ್ಯೆ ನಾವು ಶುಭ ಅಶುಭಗಳನ್ನು ಕೂಡ ಹೀಗೆ ತೆಗೆದುಕೊಳ್ಳಬೇಕು. ಒಂದಷ್ಟು ದಿನಗಳು ಇರುತ್ತವೆ, ಮತ್ತೆ ಮುಂದಕ್ಕೆ ಹೋಗ್ತವೆ, ಹಿಂದಕ್ಕೆ ಬರ್ತವೆ, ಎಲ್ಲ ನಡೀತಿರ್ತವೆ. ಷಷ್ಠಮಕ್ಕೆ ಬಂದಾಗ ಸ್ವಲ್ಪ ಕೇರ್ ತಗೋಬೇಕು. ಅವಾಗ ನಾವು ಯಾವ ಫುಡ್ ನಾನು ತಿನ್ನಬಾರ್ದು, ಯಾರ ಸಂಗಡ ನಾನು ಇರಬಾರ್ದು, ಮತ್ತು ಈಗ ನಾನು ಒಂದು ಮಾತಾಡಿದ್ರೆ ಅವ್ರು 4 ಮಾತಾಡ್ತಾರೇನೋ, ಇದೆಲ್ಲ ಯಾಕೆ ಬೇಕು ನಮಗೆ? ಅದಕ್ಕೆ 6ನೇ ಮನೆಗೆ ಹೋದಾಗ ಎಚ್ಚರವನ್ನು ವಹಿಸೋದು ಮಾತ್ರವಲ್ಲ, ಕಟ್ಟೆಚ್ಚರವನ್ನು ವಹಿಸುವಂಥದ್ದು. ನೀನು ಹೋದ ಬಾರಿ ಏನೇನೋ ಮಾಡಿದ್ದೆ, ಆವಾಗೇನೋ ಆಗಲಿಲ್ಲ, ಈಗ ತಿಂದ್ಬಿಟ್ರೆ ಏನಾಗುತ್ತೆ? ಈಗ ನೋಡು, ಆವತ್ತೇನೋ ತಿಂದಿಲ್ಲ, ಅವತ್ತಾಗಲಿಲ್ಲ, ಇವತ್ತು ಅದರದ್ದೇ ಭಾಗಶಃ ತಿಂದು ನೋಡು, ಇದ್ದಕ್ಕಿದ್ದಾಗ ನಿಮ್ಮ ಹೊಟ್ಟೆಯಲ್ಲಿ ತಳಮಳ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನಮ್ಮ ದಿನಗಳು, ನಮ್ಮ ಸಮಯ ಅಂತ ಸರಿದ್ದಾಗ ಯಾವ ಕೆಟ್ಟ ಗ್ರಹಗಳು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಮಯ ಸರಿ ಇಲ್ಲ ಅಂತಂದರೆ ಒಳ್ಳೆಯ ಗ್ರಹಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಆಗಲ್ಲ ಅನ್ನೋದು ಇದೊಂದು ಉದಾಹರಣೆ ಆಗುತ್ತೆ ಈ ಮಕರ ರಾಶಿಯವರಿಗೆ, ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಸ್ವಲ್ಪ ಎಚ್ಚೆತ್ತುಕೊಳ್ಳತಕ್ಕಂತಹದ್ದನ್ನು ಬಿಟ್ಟು ಕರ್ಮಾನುಸಾರ ಇರತಕ್ಕಂತಹ ಫಲಗಳನ್ನು ನಮಗೆ ಸಿಗೋದಾದರೆ ಮೊದಲೇ ನಿಮ್ಮ ರಾಶಿಯಾಧಿಪತಿ ಶನಿ ಮತ್ತು ಗುರು ಇವರಿಬ್ಬರು ಕೂಡ ಪ್ರಧಾನವಾಗಿರ್ತಕ್ಕಂಥದ್ದು. ಒಬ್ಬ ಜನ್ಮ ಜಾತಕದವರಿಗೆ ಪ್ರಧಾನವಾಗಿ ಇರತಕ್ಕಂಥದ್ದು ಫಲಗಳನ್ನು ಕೊಡುವಂಥದ್ದು ಇವರಿಬ್ಬರೇ. ಆದ್ದರಿಂದ ಇವರಿಬ್ಬರಿಂದ ನಮಗೆ ತೊಂದರೆ ಆಗಬಾರದು ಅನ್ನೋದೇ ಆದರೆ ಎಳ್ಳನ್ನು ಶನಿವಾರ ದಾನ ಮಾಡುವಂಥದ್ದು, ಎಳ್ಳುಂಡೆಯನ್ನು ಮಕ್ಕಳಿಗೆ ಕೊಡುವಂಥದ್ದು. ಮಕ್ಕಳಿಗೆ ನೀವೇನು ಕೊಡ್ತೀರ ಅದು ಬಹಳ ಸಂತೋಷ ಪಡ್ತಾರೆ ಅವರು. ಅದು ನಮಗೆ 100ಕ್ಕೆ 100 ಟ್ರಾನ್ಸ್ಫರ್ ಆಗ್ತಾ ಬರೋದು. ಅದಕ್ಕೆ ಎಲ್ಲಿಯಾದರೂ ಕೂಡ ಮಕ್ಕಳಿರುವಂಥ ಮನೆಗೆ ಹೋದರೆ ತಿಂಡಿ ತಗೊಂಡು ಹೋಗ್ತಾರೆ. ಈ ಹಿರಿಯರನ್ನ ನೋಡೋಕೆ ಹೋದಾಗ ಏನಾದರೂ ಅವರಿಗೆ ಹಣ್ಣು ಹಂಪಲು ತಗೊಂಡು ಹೋಗ್ತಾರೆ. ಇವೆಲ್ಲವೂ ಕೂಡ ಇರತಕ್ಕಂಥ. ಅದಕ್ಕಾಗಿ ಗುರುವಿನ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಈ ಮಕರ ರಾಶಿಯವರು ಸಾಧ್ಯವಾದಷ್ಟು ಮೊದಲೇ 6ನೇ ಮನೆಯಲ್ಲ 6 ತರಹದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹದ್ದು, ಒಂದು 6 ತೆಂಗಿನಕಾಯಿನ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು, 6ರ ಮೇಲ್ಪಟ್ಟು ಆ ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡು ಹೋಗ್ತಕ್ಕಂತಹದ್ದು, ಸಾಧ್ಯವಾದಷ್ಟು ಶಕ್ತಿ ಇದ್ದರೆ 6 ವಸ್ತ್ರಗಳನ್ನು ನೀವು ಒಂದು ದಿವಸ ದಾನ ಮಾಡುವಂಥದ್ದು, 6 ಪರಿಪೂರ್ಣ ಫಲವಾಗಿರ್ತಕ್ಕಂಥ ಫಲಗಳನ್ನು ವಸ್ತ್ರದ ಮೇಲಿಟ್ಟು ದಾನ ಮಾಡ್ತಕ್ಕಂತಹದ್ದು, 6 ಜನ ಸುಮಂಗಲಿಯರಿಗೆ ಒಂದಷ್ಟು ವಸ್ತ್ರದಾನವನ್ನು ಮಾಡೋದರಿಂದ ಅಂತಹ ರಿಪುಗೆ ಸಂಬಂಧಪಟ್ಟ ಆ ದೋಷಗಳಿಂದ ಹೊರಗೆ ಬರ್ತೀರಿ, ಮುಕ್ತಿಯನ್ನು ಪಡಿತೀರಿ, ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಮಕರ ರಾಶಿಯ ನನ್ನ ಬಂಧುಗಳೇ, ಪರಿಹಾರಗಳು ಹಾಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ, ಶುಭಂ ಭೂಯಾತ್, ಒಳಿತಾಗಲಿ. ಮಕರ ರಾಶಿಯವರಿಗೆ ಗುರು 6ನೇ ಮನೆಗೆ ಬರ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು ಕಂಡು ಬರಬಹುದು. ಆದರೆ ಯಾವುದೇ ರೀತಿಯಾಗಿರುವಂಥ ಆತಂಕ, ಭಯಕ್ಕೆ ನೀವು ಒಳಗಾಗಬೇಡಿ. ಇದಕ್ಕೂ ಕೂಡ ಒಂದು ಸರಳವಾಗಿರುವಂಥ ರೆಮಿಡಿಯನ್ನು ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಕೈಲಾದಷ್ಟು ಎಳ್ಳು ದಾನವನ್ನು ನೀವು ಮಾಡಬಹುದು. ಇನ್ನು ಮಕ್ಕಳಿಗೆ ನೀವು ಸಿಹಿ ತಿಂಡಿಯನ್ನು ಕೊಡುವಂಥದ್ದು, 6 ವಸ್ತ್ರಗಳನ್ನ ನೀವು ದಾನ ಮಾಡೋದ್ರಿಂದ ಕೂಡ ಈ ಒಂದು ರೋಗ ರುಜಿನಗಳಿಂದ ದೂರ ಬರೋದಕ್ಕೆ ನಿಮಗೆ ಸೂಕ್ತವಾಗಿರುತ್ತೆ. ನಮಸ್ಕಾರ.